Kerala government will be with the Keralians. ಅಲ್ಲಿ ಯಾರ್ಯಾರು ತೊಂದರೆಗೀಡಾಗಿದ್ದಾರೆ ಅವ್ರ ಜೊತೆ ಏನೆಲ್ಲ ನಾವು ಇರ್ತೀವಿ ಅಂತ ಹೇಳಿದ್ದೀನಿ. ಮತ್ತು ಎಲ್ಲ ಸಹಾಯನೂ ಕೂಡ ಮಾಡ್ತೀವಿ ಅಂತ ಹೇಳಿದ್ದೀನಿ. ಈಗಾಗಲೇ ಇಬ್ಬರು IAS ಆಫೀಸರ್ಗಳನ್ನ ಕಳಿಸಿದ್ದೀನಿ ನಾನು. ಒಬ್ಬರು ಜಾಫರು, ಒಬ್ಬರು ದಿಲೀಶ್ ಅಂತ ಕಳಿಸಿದ್ದೀನಿ. ಆಮೇಲೆ ಸಂತೋಷ್ ಲಾಡ್ ಅವ್ರನ್ನ ಮಿನಿಸ್ಟ್ರನ್ನ ಡೆಪ್ಯೂಟ್ ಮಾಡಿದ್ದೀನಿ ಅಲ್ಲಿಗೆ. ರಕ್ಷಣಾ ಕಾರ್ಯಕ್ಕೆ NDRFನಿಂದ ಮತ್ತು ಸೈನ್ಯದಿಂದ ಎಲ್ಲ ಜನಗಳು ಕೂಡ ಕರ್ನಾಟಕದಿಂದ ಹೋಗಿದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ಬೆಳಗ್ಗೆ ಹೊರಟು ಅಲ್ಲಿ ಸೇರ್ತಕ್ಕಂಥ ಕೆಲಸ ಮಾಡ್ತಾರೆ. ವಯನಾಡಿನ ದುರಂತ ದುರದೃಷ್ಟಕರವಾದಂಥ ಒಂದು ದುರಂತ. ಇಷ್ಟೊಂದು ಜನ ಸತ್ತಿರ್ತಕ್ಕಂಥದ್ದು ದೊಡ್ಡ ಆಘಾತವನ್ನು ಉಂಟು ಮಾಡಿದ್ದಾರೆ. ಸೊ ಅದಕ್ಕೆ ಕರ್ನಾಟಕ ಸರ್ಕಾರ ಎಲ್ಲ ರೀತಿ ರಕ್ಷಣಾ ಕಾರ್ಯಗಳಿಗೆ ಸಹಾಯ ಮಾಡ್ತದೆ. ಮತ್ತು ಅವರು ಏನು ಕೇಳಿದ್ರು ಕೂಡ ಕೇರಳ ಸರ್ಕಾರ ಅವರಿಗೆ ಸಹಾಯ ಮಾಡಲಿಕ್ಕೆ ತಯಾರಾಗಿದೆ. ಸರಿ, ಮೋಡ ಪಾದಯಾತ್ರೆ ಆಮೇಲೆ ನೀರು ಭಾಳ ಜಾಸ್ತಿ ಬರ್ತಾಯಿತ್ತು. 2,25,000 ಕ್ಯೂಸಿಕ್ನ ನಾವು ಬಿಡ್ತಾಯಿದ್ದೋ. ಸೊ ನಿನ್ನೆ ರಾತ್ರಿಯಿಂದ ಫಸ್ಟ್ ಟೈಮ್ ಇಷ್ಟು ನೀರನ್ನು ಹೊರಗಡೆ ಬಿಡ್ತಾ ಇದ್ದಿದ್ದು ನಮ್ಮ ಕಾವೇರಿ ಜಲಾನಯ ಪ್ರದೇಶದಿಂದ. ಈಗ ಸ್ವಲ್ಪ ನಿನ್ನೆ ರಾತ್ರಿಯಿಂದ ಸ್ವಲ್ಪ ಕಡಿಮೆ ಆಗಿದೆ. ಈಗ 1:30 ಮೇಲೆ 1:45ವರೆಗೂ ಈಗ ಹೋಗ್ತಾ ಇದೆ. ನಾವು ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದೀವಿ ಮುಂಜಾಗ್ರತೆಯಾಗಿ. ಕೇರಳದಿಂದನೂ ಬರ್ತಾಯಿದೆ. ಇದೊಂದು 2 ಡ್ಯಾಮ್ಗಳೇನಿದೆ, 2 ಡ್ಯಾಮಲ್ಲೂ ಕಬಿನಿ ಮತ್ತು KRS 2 ಡ್ಯಾಮಿಂದನೂ ಕೂಡ ಜಾಸ್ತಿ ನೀರನ್ನು ನಾವು ಸ್ಟೋರ್ ಮಾಡದೆ ಬಿಡ್ತಾ ಇದ್ದೀವಿ. ಇಲ್ಲಿವರೆಗೂ 40 TMC ಕೊಡಬೇಕು ಅಂತಿತ್ತು. ಈಗ 84 TMC ನಾವು ಹರಿಸಿದ್ದೇವೆ. ಸೊ ಎಲ್ಲರಿಗೂ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಯಾರು ಕೂಡ 1 ಕಿಲೋಮೀಟ್ರ್ ದೂರದಲ್ಲೇ ಆ ನದಿಗಳ ಆಸುಪಾಸಿನಲ್ಲಿ ಸ್ವಲ್ಪ ಜೀವನ ಓಡಾಡೋದು, ರಿಸ್ಕ್ ತೊಗೊಳ್ಳೋದು, ಗಾಡಿ ಓಡಾಡಿಸೋದು ಸಣ್ಣ ಸಣ್ಣ ಚಾನಲ್ಗಳಲ್ಲಿ ಎಲ್ಲ ಮಾಡಬಾರ್ದು ಅಂತೇಳಿ ನಾವು ಸರ್ಕಾರದ ಪರವಾಗಿ ಎಲ್ಲರಿಗೂ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಪಾದಯಾತ್ರೆಯನ್ನು ಕೈಗೊಂಡಿರುವಂಥದ್ದು, ಇದಕ್ಕೆ ಕುಮಾರಸ್ವಾಮಿ ಅವರು ನಾನು ಯಾವುದೇ ರೀತಿಯಾದ ಬೆಂಬಲವನ್ನು ನಮ್ಮ ವಿಚಾರ ಅಲ್ಲ ಅದು ಬಿಡಿ, ನಮಗೆ ಸಂಬಂಧಪಟ್ಟದ್ದು.